ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಮೊದಲನೆಯ ಗದ್ಯ ನಮ್ಮ ಭಾಷೆ. ಇದು ನಿಮ್ಮ ಹೊಸ ಪಠ್ಯಕ್ರಮದ ಅನುಸಾರ ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೆಯ ಗದ್ಯ ಭಾಗ. ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇದೇ ರೀತಿಯಾದಂತಹ ಮುಂದಿನ ಎಲ್ಲ ಪಾಠಗಳ ನೋಟ್ಸ್ಗಳು ಹಾಗೆ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂತಹ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಸಿಗ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ ಇಲ್ಲಿ. ಅದರಲ್ಲಿ ವಿಭಾಗ ಅಂತ ಇದೆ, ಅದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಇದಕ್ಕೆ ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಎರಡನೇ ಪ್ರಶ್ನೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತದೆ? ಉತ್ತರ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಚಾರವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತದೆ. ಮೂರನೇ ಪ್ರಶ್ನೆ, ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ, ನವಶಿಲಾಯುಗದ ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಪ್ರಾರಂಭಿಸಿದಂದಿನಿಂದ ಅವನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ನಾಲ್ಕನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ, ಕವಿ ನಯಸೇನನು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದನು. ಐದನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ, ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು. ಇದಿಷ್ಟಾಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಇನ್ನು ಮುಂದೆ ಆ ವಿಭಾಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಅದರಲ್ಲಿ 2 ಅಂಶಗಳನ್ನು ನಾವು ಬರೀಬೇಕು. ಮೊದಲನೇದಾಗಿ ವ್ಯಾವಹಾರಿಕ ಭಾಷೆಯ ಬಗ್ಗೆ. ವ್ಯಾವಹಾರಿಕ ಭಾಷೆಯನ್ನು ಜೀವದ್ ಭಾಷೆ ಅಂತ ಕರೀತಾರೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ವ್ಯಾವಹಾರಿಕ ಭಾಷೆಗಳಿಗೆ ಉದಾಹರಣೆಗಳಂದರೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್ ಇತ್ಯಾದಿಗಳು. ಅದೇ ಎರಡನೇದು ಗ್ರಾಂಥಿಕ ಭಾಷೆ ಅಂತಂದರೆ ಏನಂದರೆ, ಗ್ರಾಂಥಿಕ ಭಾಷೆಯು ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದಂತಹ ಭಾಷೆಯಾಗಿದೆ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್, ಪಾಳಿ ಇತ್ಯಾದಿಗಳು. ಎರಡನೆಯ ಪ್ರಶ್ನೆ, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಇದಕ್ಕೆ ಉತ್ತರ, ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕ ಬಿಡುವುದುಂಟು. ಪ್ರಾಕ್ತನ ವಿಮರ್ಶಕರು ಸುಮೇರ್, ನೈಲ್, ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದಂತಹ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ, ವ್ಯವಹಾರ, ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ. ಇದೇ ಲಿಪಿಯ ಮೊದಲಿನ ಜಾಡು. ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಇದಾಗಿತ್ತು, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಇದಕ್ಕೆ ಉತ್ತರ, ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆಗ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಹೀಗೆ ಜ್ಞಾನ ಭಂಡಾರ ಭದ್ರವಾಯಿತು. ನಾಲ್ಕನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಇದಕ್ಕೆ ಉತ್ತರ, ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗರು, ಪುರಂದರದಾಸ, ಕನಕದಾಸರಂತಹ ದಾಸ ಶ್ರೇಷ್ಠರು ಸುಲಭ ಮಾರ್ಗವನ್ನು ತುಳಿದರು. ಅವರು ತಮ್ಮ ತಮ್ಮ ಅನುಭವ ಸಾರವನ್ನು ಸಹಜವೂ ಸುಂದರವೂ ಸುಲಭವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆಯು ಹದಗೊಂಡಿತು ಅಂತ ನೀವು ಉತ್ತರವನ್ನು ಬರೀಬೇಕು. ಮುಂದೆ 5ನೆಯ ಪ್ರಶ್ನೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಇದಕ್ಕೆ ಉತ್ತರ,
ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿ ಅರಳಿಸಿದ್ದಾರೆ. ಆಂಗ್ಲ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ಹಾಗೂ ವಿಚಾರಗಳನ್ನು ಆಂಗ್ಲ ಭಾಷೆಯಲ್ಲಿ ಅಭಿವ್ಯಕ್ತಪಡಿಸಿದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇಲ್ಲಿಗೆ 2-3 ವಾಕ್ಯದ ಪ್ರಶ್ನೆಗಳು ಮುಗಿತು. ಮುಂದೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಈ ವಿಭಾಗದಲ್ಲಿ ನಾವು ನೋಡಬಹುದು. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಂತ ಇದೆ. ಇದಕ್ಕೆ ಉತ್ತರ, ಆ ಭಾಷೆಯ ಪದಗಳ ಬಳಕೆ ಹೆಚ್ಚಾಗಬೇಕು. ಆ ಭಾಷೆಯನ್ನು ಮಾತನಾಡುವ ಜನರ ಅಭಿವ್ಯಕ್ತಿಯು ಸಹಜವೂ ಸುಲಭವೂ ಸುಂದರವೂ ಆಗಿರಬೇಕು. ನೆರೆಹೊರೆಯ ಭಾಷೆಗಳೊಡನೆ ನಿರಂತರವಾಗಿ ಕೊಡುಗೆಯ ವ್ಯವಹಾರ ನಡೆಸಬೇಕು. ಅಂದರೆ ಸುತ್ತಲಿನ ಭಾಷೆಯ ಪದಗಳನ್ನು ತನ್ನ ಜಾಯಮಾನಕ್ಕೆ ಹೊಂದಿಕೊಂಡು ಆ ಭಾಷೆಯೂ ಬೆಳೆಯಬೇಕು. ಆ ಭಾಷೆಯನ್ನಾಡುವಂತಹ ಜನರು ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರೂ ಆಗಿರಬೇಕು. ಉದಾಹರಣೆಗೆ ಆಂಗ್ಲ ಪಂಡಿತರು, ಮಹಾಮೇಧಾವಿಗಳು, ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ತಮ್ಮ ಭಾಷೆಯನ್ನೇ ಬಳಸಿದುದರಿಂದ ಅದು ಅಭಿವೃದ್ಧಿ ಹೊಂದಿ ವಿಶ್ವವ್ಯಾಪ್ತಿಯಾಯಿತು. ಭಾಷೆಯ ಸಾಮಗ್ರಿಗಳಾಗಿರುವ ಗಾದೆ, ನುಡಿಗಟ್ಟುಗಳನ್ನು ಹೆಚ್ಚಾಗಿ ಬಳಸಬೇಕು. ಆ ಮೂಲಕ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಸಾಧ್ಯವಾಗುತ್ತದೆ ಅಂತ ಬರೀಬೇಕು. ಮುಂದೆ 2ನೆಯ ಪ್ರಶ್ನೆ, ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ. ಉತ್ತರ, ಕನ್ನಡ ಭಾಷೆಗೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಲು ನಯಸೇನಂತಹ ಕವಿಗಳು ಇದನ್ನು ಖಂಡಿಸಿದರು. ಬಸವೇಶ್ವರ, ಅಲ್ಲಮಪ್ರಭು ಮುಂತಾದ ಶರಣರು, ಚಾಮರಸ, ಕುಮಾರವ್ಯಾಸರಂತಹ ಕವಿಶ್ರೇಷ್ಠರು ಮತ್ತು ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ತಮ್ಮ ಅನುಭವ ಸಾರವನ್ನು ಸುಲಭ ಸಹಜವಾದಂತಹ ರೀತಿಯಲ್ಲಿ ಅಭಿವ್ಯಕ್ತಪಡಿಸಿದರು. ಇಷ್ಟಲ್ಲದೆ ಕನ್ನಡ ಭಾಷೆಯು ಪರ್ಷಿಯನ್, ಪೋರ್ಚುಗೀಸ್, ಇಂಗ್ಲಿಷ್ ಮುಂತಾದ ಅನ್ಯದೇಶೀಯ ಶಬ್ದಗಳು ಹಾಗೂ ನೆರೆಹೊರೆ ಭಾಷೆಗಳ ಪ್ರಭಾವದಿಂದ ಕನ್ನಡ ಭಾಷೆಯು ಸಮೃದ್ಧವಾಗಿ ರೂಪುಗೊಂಡಿದೆ ಅಂತ ಬರಿಬೇಕು. ಮುಂದೆ ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ವಾಕ್ಯ, ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂತ ಇದೆ. ಇದಕ್ಕೆ ಆಯ್ಕೆಯನ್ನು ಬರ್ಕೋತೀರಿ. ಈ ವಾಕ್ಯವನ್ನು ಎಂ ಮರಿಯಪ್ಪನವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆರಿಸಲಾಗಿರುವಂತಹ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ, ಲಿಪಿಯಿಂದ ಜ್ಞಾನ ಭಂಡಾರ ಹೇಗೆ ಭದ್ರವಾಯಿತು ಎಂದು ತಿಳಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ. ಮಾನವನು ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಪರಿಷ್ಕರಿಸುತ್ತಾ ಸುಂದರ ಸಾಹಿತ್ಯ ಕೃತಿಗಳನ್ನು ಕಲಿತು ಇದರಿಂದ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳು ಭಾಷೆಯ ಮೂಲಕ ಭದ್ರವಾದವು ಎಂದು ಲೇಖಕರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸ್ವಾರಸ್ಯ, ಲಿಪಿ ಇಲ್ಲದಿದ್ದರೆ ಸಂಸ್ಕೃತಿ ಮತ್ತು ಜ್ಞಾನ ಭಂಡಾರ ನಾಶವಾಗುತ್ತಿತ್ತು. ಭಾಷೆಯ ಜೊತೆಗೆ ಲಿಪಿಯ ಮಹತ್ವವನ್ನೂ ಲೇಖಕರು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಅಂತ ಬರೀಬೇಕು. ಮುಂದೆ 2ನೆಯ ವಾಕ್ಯ ಸಂದರ್ಭದ್ದು, ತಕ್ಕುದೆ ಬೆರೆಸಲ್ಕೆ ಘೃತಮುಮಂ ಥೈಲಮುಮಂ. ಆಯ್ಕೆ, ಈ ವಾಕ್ಯವನ್ನು ಎಂ ಮರಿಯಪ್ಪನವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆರಿಸಲಾಗಿರುವ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ, ಈ ಮಾತನ್ನು ನಯಸೇನ ಕವಿಯು ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳ ಮಿಶ್ರಣವನ್ನು ಕುರಿತು ಹೇಳಿದ್ದಾನೆ. ಹಳೆಗನ್ನಡದ ಕವಿಗಳು ಕನ್ನಡ ಕೃತಿಗಳನ್ನು ಸಂಸ್ಕೃತಮಯವನ್ನಾಗಿಸುವುದನ್ನು ಖಂಡಿಸುತ್ತಾ ನಯಸೇನನು ಸಂಸ್ಕೃತದಲ್ಲಿ ಹೇಳುವುದಾದರೆ ಪೂರ್ತಿ ಸಂಸ್ಕೃತದಲ್ಲೇ ಹೇಳಿ, ಆದರೆ ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದಿಕ್ಕುವುದು ಸರಿಯೇ, ತುಪ್ಪವನ್ನು ಎಣ್ಣೆಯನ್ನು ಮಿಶ್ರಣ ಮಾಡುವುದು ಸರಿಯೇ ಎಂದು ಪ್ರಶ್ನಿಸುತ್ತಾ ಉಲ್ಲೇಖಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಇದರ ಸ್ವಾರಸ್ಯ, ಕನ್ನಡ ಭಾಷೆಯು ಸಂಸ್ಕೃತ ಭಾಷೆಯ ಅತಿಯಾದ ಪ್ರಭಾವದಿಂದ ಹಾಳಾಗುವುದನ್ನು ತಡೆಗಟ್ಟಲು ನಯಸೇನ ಕವಿಯ ಪ್ರಯತ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಂದೆ 3ನೇ ವಾಕ್ಯ, ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ. ಆಯ್ಕೆ, ಈ ವಾಕ್ಯವನ್ನು ಎಂ ಮರಿಯಪ್ಪನವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆರಿಸಲಾಗಿರುವ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ, ಇದು ಕನ್ನಡವನ್ನು ಕುರಿತು
ಮಹಾಲಿಂಗರಂಗ ಎಂಬ ಕವಿಯು ವರ್ಣಿಸುವ ಮಾತಾಗಿದೆ. ಶಿವಶರಣರಿಂದ ದಾಸರಿಂದ ಕವಿಗಳಿಂದ ಹದಗೊಂಡ ಕನ್ನಡವನ್ನು ಕುರಿತು ಮಹಾಲಿಂಗರಂಗನು ಉಷ್ಣ ಅಳಿದ ಹಾಲಿನಂತೆ ರುಚಿಕರವೂ ಸಿಗುರು ತೆಗೆದ ಕಬ್ಬಿನಂತೆ ಸವಿಯೂ ಸುಲಿದ ಬಾಳೆಹಣ್ಣಿನಂತೆ ಕನ್ನಡ ಭಾಷೆಯು ಮಧುರವೂ ಆಗಿದೆ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟಿದ್ದಾನೆ. ಇದಕ್ಕೆ ಸ್ವಾರಸ್ಯ, ಕನ್ನಡ ಭಾಷೆಯು ಎಷ್ಟು ಸುಲಭ, ಸವಿ ಹಾಗೂ ಮಧುರವಾದುದು ಎಂಬುದನ್ನು ಕವಿ ಮಹಾಲಿಂಗರಂಗನು ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮುಂದೆ 4ನೇ ವಾಕ್ಯ, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ಆಯ್ಕೆ, ಈ ವಾಕ್ಯವನ್ನು ಎಂ ಮರಿಯಪ್ಪನವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಕೃತಿಯಿಂದ ಆರಿಸಲಾಗಿರುವ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಸಂದರ್ಭ, ಎಲ್ಲ ಭಾಷೆಗಳನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ಎಂದು ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. 4 ಜನ ಮಾತನಾಡುವ ಭಾಷೆಗೂ 40 ಲಕ್ಷ ಜನ ಮಾತನಾಡುವಂತಹ ಭಾಷೆಗೂ ಸತ್ವ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ. ಇದನ್ನರಿತು ನಾವು ಸ್ವಭಾಷೆಯ ಮೇಲೆ ಅಭಿಮಾನ ಹೊಂದಿರುವಂತೆ ಇತರ ನೆರೆಯ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂದು ಲೇಖಕರು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಸ್ವಾರಸ್ಯ, ತಾಯಿಯು ತನ್ನ ಎಲ್ಲ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸುವಂತೆಯೇ ಎಲ್ಲ ಭಾಷೆಗಳನ್ನು ಸಮಾನವಾಗಿ ಕಾಣಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಮುಂದೆ ಉ ವಿಭಾಗ, ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಅದರಲ್ಲಿ ಮೊದಲನೇದು, ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳುವ ವ್ಯಕ್ತಿ ಜಂತುವೇ ಸರಿ. ಇಲ್ಲಿ ಪೀಯೂಷವನ್ನು. 2ನೇ ಪ್ರಶ್ನೆ, ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ. ಯಾವ ಪೋಷಣೆ? ಸಂಸ್ಕೃತದ ಪೋಷಣೆ. 3ನೇದು, ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ. ಇದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. 4ನೇದು, ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿದೆ. 5ನೇದು, ನಮ್ಮ ಭಾಷೆ ಈ ಭಾಗದ ಆಕರ ಗ್ರಂಥ ಯಾವುದಂತ ಕೇಳಿದರೆ ಅದು ಕನ್ನಡ ಸಂಸ್ಕೃತಿ. ಯಾರು? ಮರಿಯಪ್ಪ ಭಟ್ಟರವರದ್ದು. ಮುಂದೆ ಉ ವಿಭಾಗ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಅದು ಉತ್ತರ, ವ್ಯಾವಹಾರಿಕ ಶ್ರವಣ, ದಾಸರು, ಕೀರ್ತನೆಗಳು, ದಿವಾನ, ಅನ್ಯದೇಶ, ಗ್ರಾಂಥಿಕ, ಚಾಕ್ಷುಷ, ಶಿವಶರಣರು, ವಚನಗಳು. ನೋಡಿ, ಇದು ನಾವಿಲ್ಲಿ ಹೊಂದಿಸಿನೇ ಉತ್ತರಗಳನ್ನು ಕೊಟ್ಟಿದ್ದೀವಿ. ಆಯಿತಾ? ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಹಾಗಿಲ್ಲ. ಇಲ್ಲಿ ನಾವು ಅದರ ಎದುರುಗಡೆನೆ ಅದರ ಸರಿಯಾದ ಉತ್ತರವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆಯಿತಾ? ಇನ್ನು ಮುಂದೆ ಋ ವಿಭಾಗ, ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪವನ್ನು ಬರೆಯಿರಿ. 1ನೇದು ಹೋಟ್ಲು, ಹೋಟೆಲ್. ಸ್ಕೂಲು, ಸ್ಕೂಲ್. ಆಫೀಸು, ಆಫೀಸ್. ಲೈಟು, ಲೈಟ್. ಹಾಸ್ಪಿಟಲು, ಹಾಸ್ಪಿಟಲ್ ಅಂತ ಇದೆ. ನೋಡಿ, ಇದು ಕನ್ನಡದ ನಾವು ಶುದ್ಧ ರೂಪವನ್ನು ಬರೀಬೇಕು, ಮೂಲ ರೂಪ. ಇದು ನಮ್ಮ ಆಡು ಭಾಷೆ. ಮುಂದೆ ನೋಡಿ, ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಇದೆ. ಅದರಲ್ಲಿ 1ನೇದು, ಇದು ನಿಮ್ಮ ಭಾಷಾಭ್ಯಾಸದಲ್ಲಿ ಇರುವಂಥದ್ದು. ಇಲ್ಲಿ ಉಚ್ಚಾರ ಒಂದೇ ಇದ್ದರೂ ಸಹ ಅದರ ಅರ್ಥ ಬೇರೆ ಬೇರೆ ಬರ್ತದೆ. ನೋಡಿ, ಸ್ವಲ್ಪ ಮಹಾಪ್ರಾಣ ಅಂಥದ್ದೆಲ್ಲ ಬದಲಾಗುತ್ತೆ. ನೋಡಿ, ಇಲ್ಲಿ ಪ್ರಧಾನ ಅಂತ ಇದೆ. ಇದರ ಅರ್ಥ ಏನು? ಪ್ರದಾನ ಮಾಡುವುದಂದರೆ ನೀಡುವುದು. ಇದು ಪ್ರಧಾನ ಅಂತಂದರೆ ಅದು ಮುಖ್ಯ, ಸಹಾಯ, ಪ್ರಧಾನ ಅತಿಥಿಗಳು ಆ ರೀತಿ ಕರೀತಾರೆ, ಅದು ಪ್ರಧಾನ. ಅದೇ ಥರ 2ನೇದು ನೋಡಿ, ಮಧ್ಯ. ಈ ಮಧ್ಯ ಅಂದರೆ ಹೆಂಡ ಅಥವಾ ಸಾರಾಯಿ. ಅದೇ ಈ ಮಧ್ಯ ಅಲ್ಲೇ ಮಹಾಪ್ರಾಣ ಇದ್ದರೆ ಅದು ನಡುವೆ ಅಂತ ಅರ್ಥ, ಮಿಡಲ್ ಅಂತ ಅರ್ಥ. 3ನೇದು ಹುಣ್ಣು. ಹುಣ್ಣು ಅಂತಂದರೆ ಇಲ್ಲಿ ಗಾಯ. ಅದೇ ಉಣ್ಣು ಅಂದರೆ ಊಟ ಮಾಡು ಅಂತ ಅರ್ಥ, ಊಟ ಮಾಡುವಂಥದ್ದು, ಆಡು ಭಾಷೆ. 4ನೇದು ಸುಳಿ ಅಂತಂದರೆ ಸುತ್ತು ಅಥವಾ ತಿರುಗುವುದು ಅಂತ ಅರ್ಥ. ಸುಲಿ ಅಂತಂದರೆ ಸಿಪ್ಪೆಯನ್ನು ತೆಗೆದು, ಈಗ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿಯುವುದು ಅಂದರೆ ಸಿಪ್ಪೆ ತೆಗೆಯುವಂಥದ್ದು. ಇದೇ ರೀತಿ ಉಚ್ಚಾರದಲ್ಲಿ ಅದು ಸೇಮ್ ಅನಿಸಿದ್ರು ಅದರಲ್ಲಿ ಅಕ್ಷರಗಳ ಸ್ಪೆಲ್ಲಿಂಗ್ ಬೇರೆ ಬೇರೆ ಥರ ಇರ್ತದೆ ಮತ್ತು ಅದರ ಅರ್ಥಗಳು ಕೂಡ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಇದು ನಿಮ್ಮ ಪ್ರಾಯೋಗಿಕ ಭಾಷಾಭ್ಯಾಸದಲ್ಲಿ ಇರುವಂತಹ ಒಂದಿಷ್ಟು ಅಂಶಗಳು. ಇದಿಷ್ಟಾಗಿತ್ತು ನಿಮ್ಮ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲನೆಯ ಗದ್ಯ ನಮ್ಮ ಭಾಷೆ. ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೂ ನಿಮ್ಮ ಪ್ರಾಯೋಗಿಕ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಉತ್ತರಗಳನ್ನು ನೀಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಜೊತೆಯಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.
ಥ್ಯಾಂಕ್ ಯು ಫಾರ್ ವಾಚಿಂಗ್.